ಮಾನ್ಯರೇ, ಈ ದಿನ ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ 19ನೇ ತಾರೀಕಿನ ಒಂದು ಹೋರಾಟವನ್ನು ಕುರಿತು ಗೋಷ್ಠಿಯನ್ನು ನಡೆಸಲಾಯಿತು. ತಕ್ಷಣವೇ ಇಂಟೆಲಿಜೆನ್ಸ್ನವರು ನಮಗೆ ಫೋನ್ ಮಾಡಿ 19ನೇ ತಾರೀಕಿಗೆ ನೀವು ಎಷ್ಟು ಜನ ಸೇರ್ತೀರಿ, ಯಾವ ರೀತಿ ಸೇರ್ತೀರಿ, ಆಮೇಲೆ ನಿಮ್ಮ ಹೋರಾಟದ ಒಂದು ಒತ್ತಾಯದ ಅಥವಾ ಬೇಡಿಕೆಗಳೇನು ಅಂತೇಳಿ ಮಾಹಿತಿಯನ್ನು ಪಡ್ಕೊಂಡ್ರು. ಮತ್ತು ನಾವು ಸ್ಟ್ರೆಂತ್ ವಿಚಾರ ಬಂದಾಗ ನಾವು 6600 ಜನ ನಾವು ಉದ್ಯೋಗವನ್ನು ಕಳ್ಕೊಂಡಿದ್ದೀವಿ. 6600 ಜನನೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ನಾವು ಸೇರ್ತೀವಿ ಅಂತೇಳಿ ನಾವು ಮಾಹಿತಿಯನ್ನು ಕೊಟ್ಟಿರ್ತೀವಿ. ದಯಮಾಡಿ ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕರು ಕೂಡ ಏನು ಉದ್ಯೋಗ ಕಳ್ಕೊಂಡು ಮನೆಗಿದ್ದೀರಿ, ನಿಮ್ಮ ಉದ್ಯೋಗ ಮತ್ತೆ ಮರಳಿ ಪಡ್ಕೋಬೇಕು ಅಂತಂದರೆ ನಾವು ಬಲಿಷ್ಠವಾದಂಥ ಒಂದು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಕಾರಣ ನಮಗೆ 22ನೇ ತಾರೀಕು ಏನು ಒಂದು ವಿಶೇಷ ಅಧಿವೇಶನ ಅಂತಂದೇಳಿ 22ರಿಂದ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಕರೆ ಕೊಟ್ಟಿರುವಂಥದ್ದು ಕೂಡ ಒಂದು ಒಳ್ಳೆಯ ಸಂದರ್ಭ ಆಗಿದೆ. ಹಾಗಾಗಿ ಈಗ ಏನಾದರೂ ಆಗಲಿ ನಾವೊಂದು ಪ್ರಾಮಾಣಿಕವಾದಂಥ ಒಂದು ಹೋರಾಟವನ್ನು ಮಾಡೋಣ, ಬಲಿಷ್ಠವಾದಂಥ ಒಂದು ಹೋರಾಟ ಮಾಡೋಣ ಅಂತಂದರೆ ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕರು ಕೂಡ ಇವತ್ತೇನು 6600 ಜನ ಅಂತ ನಾವು ಅಂಕಿ ಸಂಖ್ಯೆ ಕೊಡ್ತಾ ಇದ್ದೀವಿ, ಅಷ್ಟು ಜನ ಕೂಡ ನಿಮ್ಮ ಒಂದು ಕುಟುಂಬ ಸಮೇತ ಸಾಧ್ಯವಾದರೆ ಬನ್ನಿ. ಅಥವಾ ನೀವು ಅಲ್ಲೇನು ಒಂದು 4-5 ದಿನ ಉಳ್ಕೋಬೇಕು ಅಥವಾ ಅನಿರ್ದಿಷ್ಟಾವಧಿಯ ಕಾಲದವರೆಗೆ ಉಳ್ಕೋಬೇಕು ಅಂತಂದೇಳಿ ನಾವೊಂದು ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ನೀವು ಪ್ರತಿಯೊಬ್ಬರು ಕೂಡ ಸೋಮವಾರ 10 ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ನೀವು ಭಾಗವಹಿಸಿ ಒಂದು ಬಲಿಷ್ಠವಾದಂಥ ಒಂದು ಹೋರಾಟವನ್ನು ನಾವು ಮಾಡಿದ್ದೇ ಆದಲ್ಲಿ ಖಂಡಿತವಾಗೂ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವು ಒಂದು ಇತಿಹಾಸವನ್ನು ನಾವು ಬರೆದೇ ಬರ್ತೀವಿ ಅನ್ನೋದು ಒಂದು ಆತ್ಮವಿಶ್ವಾಸ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಕಾಲೇಜಿನಲ್ಲಿ ಇರುವಂತಹ non-UGC ಅವರಾಗಿರ್ಬೋದು ಅಥವಾ ಏನು 6600 ಜನ ಕೆಲಸ ಕಳ್ಕೊಂಡಿದ್ದೀವಿ ಅಂತ ಇದ್ದೀವಿ, ಎಲ್ಲರೂ ಕೂಡ ಒಬ್ರಿಗೊಬ್ಬರು ಸಂಪರ್ಕವನ್ನು ಮಾಡಿಕೊಂಡು ಅಲ್ಲಿ ನಾವು ಬಂದು ಸೇರಬೇಕಾಗಿದೆ. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಸರ್ಕಾರದ ಒಂದು ಗಮನವನ್ನು ಸೆಳೆಯಬೇಕಾಗಿದೆ. ನಮ್ಮ ಒಂದು ಹೋರಾಟಕ್ಕೆ ಜಯವನ್ನು ಪಡ್ಕೋಬೇಕಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತುಂಬ ಒಂದು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಬಂದು ಹೋರಾಟವನ್ನು ಮಾಡಿದರೆ ನಮ್ಮ ಒಂದು ಹೋರಾಟಕ್ಕೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋಂತ ಹೇಳಿ ಭಾವಿಸ್ತಾ ನಾನು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ 6600 ಜನ ಏನು ಕೆಲಸವನ್ನು ಕಳ್ಕೊಂಡಿದ್ದೀರಿ, ಮತ್ತೆ ಕೆಲಸ ಬೇಕು ಅಂತ ಏನು ಬಯಸ್ತಾ ಇದ್ದೀರಿ, ಆಗಿದ್ದಾಗ ಪ್ರತಿಯೊಬ್ಬರು ಕೂಡ ಸೋಮವಾರ 10 ಗಂಟೆಗೆ ಬಂದು ನೀವಲ್ಲಿ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತಂದೇಳಿ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು.